ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು ಶ್ರಾವಣಿ ಪ್ರೀತಿನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ಶ್ರಾವಣಿ ಯಾಕೆ ಅಷ್ಟೊಂದು ಖುಷಿಯಾಗಿದ್ಲು? ಅಲ್ಲೇನ್ ನಡೆದಿರಬಹುದು? ಅಕಸ್ಮಾತ್ ಏನಾದ್ರೂ ಸುಬ್ಬು ಶ್ರಾವಣಿ ಒಪ್ಕೊಂಡ್ಬಿಟ್ನಾ? ಇಲ್ಲ ಇಲ್ಲ, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಬೇರೆ ಏನೋ ನಡೆದಿದೆ. ಆದ್ರೆ ಏನ್ ನಡೆದಿದೆ? ಏನಿರಬಹುದು? ಶ್ರಾವಣಿ ಮೇಡಮ್ನಿಂದ ನಮ್ಮನೆ ಎಷ್ಟೋ ಸಮಸ್ಯೆಗಳು ಬಗೆಹರಿದಿದೆ. ಅವ್ರು ಕೂಡ ನಮ್ಮ ಪಾಲ್ಗೆ ದೇವತೆ ಇದ್ದ ಹಾಗೆ. ಸುಬ್ಬು ಅವಳನ್ನ ದೇವತೆ ತರ ಕಾಣ್ತಾನೆ. ಜೀವನದ ಸಂಗಾತಿ ಹಾಗೆ ಹೇಗ್ ನೋಡೋದಕ್ಕೆ ಸಾಧ್ಯ? ವಂದನಾ, ಹೇ ವಂದನಾ, ಇವತ್ತು ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಮಗೂ ಖುಷಿ ಆಗ್ತಿದ್ಯಾ? ಯಾಕೆ? ಅಣ್ಣ ಶ್ರಾವಣಿ ಬಗ್ಗೆ ಯೋಚನೆ ಮಾಡಲ್ಲ, ಅವಳ ಬಗ್ಗೆ ಕೇರ್ ಮಾಡಲ್ಲ, ಅವಳನ್ನ ಪ್ರೀತಿ ಮಾಡಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ನಿಜ ಏನ್ ಗೊತ್ತಾ? ಅಣ್ಣನ ಮನ್ಸಿನ ತುಂಬಾ ಶ್ರಾವಣಿನೇ ಇದ್ದಾಳೆ. ಅವನು ಅವಳನ್ನ ಎಷ್ಟು ಪ್ರೀತಿಸ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಏನ್ ಹೇಳ್ತಿದ್ದೀರ ರೀ? ಕಣೆ, ನಾನು ಆಗ್ಲೇ ಅಣ್ಣನ ಹತ್ರ ಮಾತಾಡ್ತಿದ್ದೆ. ಅವನು ಏನ್ ಹೇಳ್ದ ಗೊತ್ತಾ? ಅವಳ ಜೀವನ ಇನ್ನೊಬ್ಬರ ಕೈಲಿ ಕೊಡ್ತಾ ಇದ್ದೀವಿ ಅಂದ್ಮೇಲೆ ನಾವು ಅವಳು ಎಂತ ಮನೆ ಸೇರ್ತಾ ಇದ್ದಾಳೆ ಅನ್ನೋದು ನೋಡ್ಲೇಬೇಕು. ಮನೆಯವರು ಹೇಳಿದ್ರು ಅವಳನ್ನ ಚೆನ್ನಾಗಿ ಪ್ರೀತಿ ಮಾಡೋಣ. ಅವಳು ಬಲಗಾಲಿಟ್ಟು ಹೊಸ ದಾಟು ಅಂದ್ರೆ ಆ ಮನೆಯವರು ಎಂತ ಪರಿಸ್ಥಿತಿ ಇದ್ರು ಅವ್ರ ವರ್ಗದಲ್ಲಿ ಖುಷಿ ಸಿಕ್ಕಾಗುತ್ತೆ. ಅವಳ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಅವಳನ್ನ ಪ್ರೀತಿಸೋ ಹುಡುಗ ಸಿಗುತ್ತೆ. ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಮನೆ ಸಿಗುತ್ತೆ. ಒಂದನ ಶ್ರಾವಣಿ ಮದುವೆ ಬಗ್ಗೆ ಅಣ್ಣ ಇಷ್ಟೊಂದು ಆಸೆ ಇಟ್ಕೊಂಡಿದ್ದಾನೆ. ಹೇಗೆ ನಿನಗೆ ಖುಷಿ ಆಗ್ಲಿಲ್ವಾ? ಹ್ಞೂ ರೀ, ತುಂಬಾ ಖುಷಿ ಆಯ್ತು. ಅಲ್ವಾ? ನನಗಂತೂ ಹಾಲು ಕುಡಿದ ಸಂತೋಷ ಆಯ್ತು. ಅಣ್ಣ ಶ್ರಾವಣಿ ಮದುವೆ ಬಗ್ಗೆ, ಅವಳಿಗೆ ಸಿಗೋ ಹುಡುಗನ ಬಗ್ಗೆ ತುಂಬಾ ಕನಸು ಕಟ್ಕೊಂಡಿದ್ದಾನೆ. ಭಾವ ಇಷ್ಟೆಲ್ಲ ಅನ್ಕೋತಿದ್ದಾರೆ. ಆದ್ರೆ ಇಲ್ಲಿ ಶ್ರಾವಣಿ ಸುಬ್ಬು ಹಿಂದೆ ಬಿದ್ದಿದ್ದಾಳೆ. ಅಕಸ್ಮಾತ್ ಸುಬ್ಬು ಏನಾದ್ರೂ ಇವಳ ಪ್ರೀತಿನ ಒಪ್ಕೊಂಡ್ಬಿಟ್ರೆ ಭಾವ ಸುಬ್ಬು ಮೇಲೆ ಕೋಪ ಮಾಡ್ಕೋತಾರೋ ಅಥವಾ ಮನೆಯಿಂದ ಆವೇಶದಲ್ಲಿ ಹೊರಗಾಗ್ತಾರೋ ಒಂದು ಗೊತ್ತಾಗ್ತಿಲ್ಲ. ಒಂದನ ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ರೀ. ರೀ, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಲ್ಲ? ಹೇಳು. ಭಾವ ಹೇಳ್ತಿರೋದೇನು? ಈಗ ನಮ್ಮ ಶ್ರಾವಣಿ ಮದುವೆ ಆಗೋ ಹುಡುಗ ಶ್ರೀಮಂತ ಆಗದೆ ಹೋದ್ರೂ ಪರವಾಗಿಲ್ಲ, ದೊಡ್ಡ ಅಧಿಕಾರದಲ್ಲಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಆದರೆ ಒಳ್ಳೆ ಹುಡುಗ ಆಗಿರಬೇಕು ಅಂತ ತಾನೆ? ಹೌದು, ಆಸ್ತಿ ಅಂತಸ್ತು ಅಧಿಕಾರಕ್ಕಿಂತ ಒಳ್ಳೆತನನೇ ಮುಖ್ಯ ಅಲ್ವಾ? ಅಕಸ್ಮಾತು ಶ್ರಾವಣಿ ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ರೆ? ಯಾರಿದ್ದಾರೆ? ಶ್ರಾವಣಿ ನಿನ್ನ ಹತ್ರ ಏನಾದ್ರು ಹೇಳ್ಕೊಂಡ? ಇಲ್ಲ ರೀ, ಅವಳು ನೇರವಾಗಿ ಏನೋ ಆ ರೀತಿ ನನ್ನ ಹತ್ರ ಹೇಳ್ಕೊಂಡಿಲ್ಲ. ಯಾಕೋ ನನಗೆ ಹಾಗನ್ನಿಸ್ತು. ನಾನು ಮುಂಚೆನೇ ಹೇಳಿದ್ನಲ್ವಾ, ನಮ್ಮ ಶ್ರಾವಣಿ ಮನಸ್ಸಲ್ಲಿ ಸುಬ್ಬು ಇದ್ದಾನೆ ಅಂತ. ಈ ಅಮ್ಮ ಏನಪ್ಪ ನಿಜವಾಗ್ಲೂ ಬಂದ್ಬಿಟ್ಟಿದ್ದಾಳೆ. ಅದೇನು ಮಾಡ್ತಾಳೋ ಏನೋ. ಯಾಕೆ ಎಲ್ಲರೂ ಹೀಗೆ ನೋಡ್ತಾ ನಿಂತಿದ್ದೀರಾ? ನಾನು ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ. ನಾನು ಹೇಳ್ದಿದ್ದಾನೆ ಇಂದ್ರಮ್ಮ ಬರ್ತಾರೆ, ಮದುವೆ ಕ್ಯಾನ್ಸಲ್ ಮಾಡ್ತಾರೆ ಅಂತ. ಏನು ಈಗ ನೋಡು ಹಾಗೆ ಆಗೋಗ್ತಿದೆ. ಅಮ್ಮ ಈಗಲಾದ್ರೂ ಸುಬ್ಬುಗೆ ಹೇಳಮ್ಮ, ಶ್ರೀವಲ್ಲಿನ ಮದುವೆ ಆಗಿ ಮನೆಗೆ ಸೊಸೆ ಕರ್ಕೊಂಡು ಬಾ ಅಂತ. ಇಂದ್ರಮ್ಮವ್ರೆ, ನೀವಿಲ್ಲಿ ಯಾಕೆ ಬಂದಿದ್ದೀರ ಅಂತ ನಮಗೆಲ್ಲ ಗೊತ್ತಾಗತ್ತೆ, ನಿಮ್ಮೆಲ್ರಿಗೂ ಗೊತ್ತಾಗತ್ತೆ. ನಿಮ್ಮೆಲ್ಲರ ಜೊತೆನೂ ಮಾತಾಡ್ತೀನಿ, ಆದರೆ ಅದಕ್ಕೂ ಮುಂಚೆ ನಾನು ಸುಬ್ಬು ಜೊತೆ ಮಾತಾಡಬೇಕು. ಈಗಷ್ಟೇ ಮಾವ ಸೊಸೆ ಒಂದಾಗಿ ಡೀಲ್ ಮಾಡ್ಕೊಂಡಿದ್ರು.
ಅಷ್ಟರಲ್ಲಿ ಈ ಅಮ್ಮ ಬಂದು ಆ ಶ್ರೀವಲ್ಲಿನ ಈ ಮನೆಗೆ ಸೊಸೆ ಮಾಡಿಬಿಟ್ರೆ ಆಮೇಲೆ ಶ್ರಾವಣಿ ಗತಿ ಏನಾಗಬೇಕು, ನನ್ನ ಗತಿ ಏನಾಗಬೇಕು? ಸುಬ್ಬು, ನಿನ್ನ ಜೊತೆ ನಾನೊಂದು 2 ನಿಮಿಷ ಮಾತಾಡಬೇಕು. ಇಂದ್ರಮ್ಮನವರೇ, ಅಲ್ಲ ನೀವು ಈ ಮನೆಗೆ ಬೀಗರಾಗ್ತಾ ಇರೋರು, ನೀವು ನಮ್ಮ ಕಾರ್ತಿಕೇಯನ ಜೊತೆಗೆ ಏನೇ ಮಾತಾಡಿದ್ರು ಅವ್ರು ನಮಗೆ ಹೇಳ್ಬಿಡ್ತಾರೆ ಅಲ್ವಾ ಪದ್ಮನಾಭ ಅವರೇ, ಅನಂತಶಯನ? ಅದಕ್ಕೆ ನೀವೇನೇ ಹೇಳದಿದ್ರು ನಮ್ಮೆಲ್ಲರ ಎದುರಿಗೆ ಹೇಳಿ. ಇಲ್ಲ, ಇದು ಸುಬ್ಬುಗ್ ಮಾತ್ರ ಸಂಬಂಧಪಟ್ಟಿರೋ ವಿಷಯ. ಮೊದಲು ಇವನ ಹತ್ರ ಮಾತಾಡಿ ಆಮೇಲೆ ನಿಮ್ಗಳ ಹತ್ರ ಮಾತಾಡ್ತೀನಿ. ಸುಬ್ಬು, ನಡಿ. ಒಂದು ನಿಮಿಷ ಬಂದೆ ಮೇಡಮ್, 5 ನಿಮಿಷ. ವರಲಕ್ಷ್ಮಿ ಮದುವೆ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನಲ್ಲಿ ಸುಬ್ಬು ಏನಾದರೂ ಶ್ರೀವಲ್ಲಿನ ಮದುವೆ ಆಗೋಕೆ ಒಪ್ಕೊಂಡ್ಬಿಟ್ರೆ? ಅಮ್ಮ, ಇಂದ್ರಮ್ಮನವ್ರು ಏನಾದರೂ ಮದುವೆ ಕ್ಯಾನ್ಸಲ್ ಮಾಡಬೇಕು, ನಾವಂತೂ ಈ ಮನೇಲಿರಲ್ಲ. ಹಾಗೇನಾದರೂ ಈ ಮದುವೆ ನಿಂತ್ರೆ ನಾ ಈ ಭೂಮಿ ಮೇಲೆ ಇರಲ್ಲ. ನೀನಲ್ಲ, ನಾವಿಬ್ರು ಈ ಭೂಮಿ ಮೇಲಿರಲ್ಲ. ಏನ್ರಿ ಹೇಳ್ತಿದ್ದೀರಾ? ಸುಮ್ಮನಿರ, ನಿನ್ ಟೆನ್ಷನ್ ನಿನ್ಗೆ, ನನ್ನ ಟೆನ್ಷನ್ ನನಗೆ. ಅಲ್ಲ ಕಣೆ, ಶ್ರೀವಲ್ಲಿ ಜೊತೆ ಸುಬ್ಬು ಮದುವೆ ಕ್ಯಾನ್ಸಲ್ ಆದ್ರೆ ಅಂತ ನಿನ್ನ ಯೋಚನೆ. ಆದರೆ ಈ ಮದುವೆ ಕ್ಯಾನ್ಸಲ್ ಆದರೆ ನೆಕ್ಸ್ಟ್ ಯಾರು ಸೊಸೆ ಆಗಿ ಬರ್ತಾರೋ ಅವರಿಂದ ಏನೇನು ಅನಾಹುತಗಳಾಗ್ಬೋದು ಅನ್ನೋದು ನನ್ನ ಯೋಚನೆ. ಏನ್ರಿ ಹೇಳ್ತಿದ್ದೀರಾ ನೀವು? ಅಯ್ಯೋ, ಹೆಂಗೆ ಹೇಳಲಿ, ನನ್ನ ಟೆನ್ಷನಲ್ಲಿ ನಾನು ಇದ್ದೀನಿ. ನಾ ಈಗ ಏನು ಹೇಳಿದ್ನೋ ಅಷ್ಟು ಮಾತ್ರ ಅರ್ಥ ಆಯ್ತು ಅಂತ ಸುಮ್ಮನಿರೆ. ಇಂದ್ರಮ್ಮ ಸುಬ್ಬು ಹತ್ರ ಏನು ಮಾತಾಡ್ಬೋದು? ಸುಬ್ಬು ಏನು ಹೇಳ್ಬೋದು? ಅಕಸ್ಮಾತ್ ಸುಬ್ಬು ಒಪ್ಕೊಂಡ್ಬಿಟ್ರೆ ನಾನು ಯಾವುದಕ್ಕೂ ಅವ್ರು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೋಬೇಕು. ದೇವ್ರೆ, ನಮ್ಮ ಕಾರ್ತಿಕೇಯ ಶ್ರೀವಲ್ಲಿನ ಮದುವೆ ಆಗೋಕ್ಕೆ ಒಪ್ಕೋಬಾರ್ದು. ಆದರೆ ಇವನು ಎಮೋಷನಲ್ ಪೂಲ್. ತಂಗಿ ಮದುವೆಗೋಸ್ಕರ ತ್ಯಾಗ ಮಾಡೋ ತ್ಯಾಗರಾಜ ಅನ್ಕೊಬಿಟ್ರು. ಇಷ್ಟು ದಿನ ನೀನು ಏನೇನೋ ಯೋಚನೆ ಮಾಡ್ತಾ ಇರ್ತೀಯ, ಸುಮ್ಮನೆ ಅನುಮಾನ ಪಡ್ತಿದ್ಯಾ ಅನ್ಕೊಂಡಿದ್ದೆ. ಏನು ಸೀರಿಯಸ್ ಆಗಿ ಹೇಳ್ತಾ ಇದೀಯಾ? ಹೌದು ರೀ, ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ. ನನ್ನ ಮಾತು ನಂಬಿ. ಶ್ರಾವಣಿ ಮನಸ್ಸಲ್ಲಿ ಸುಬ್ಬು ಇದ್ದಾನೆ ಅನ್ನೋ ವಿಷಯ ನನಗೆ ಕನ್ಫರ್ಮ್ ಆಗಿ ಗೊತ್ತಾಗಿದೆ. ಅದಕ್ಕೆ ನಾನು ನಿಮ್ಮ ಹತ್ರ ಹೇಳ್ತಿರೋದು. ಅಪ್ಪ, ಅಮ್ಮ, ಏನಾಯ್ತು ಪುಟ? ಅಮ್ಮ, ಅಲ್ಲಿ 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 ಏನೋ? ಏನ್ ಪಿಂಕಿ? ನೀವು ಬನ್ನಿ, ನಾನು ಹೇಳ್ತೀನಿ, ಬನ್ನಿ. ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.